ಶಿಕ್ಷಕರು ಇವತ್ತು ಏನು ಬೆಳಗಾವಿ ಚಲೋ ಅಂತ ಹೇಳಿ ಬೆಳಗಾವಿಯ ಸುವರ್ಣಸೌಧ ಬಳಿ ಇರುವಂತಹ ಏನು ಕೊಂಡಸ್ಕೊಪ್ಪದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಏನು ಸಾವಿರಾರು ಸಂಖ್ಯೆಯಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಶಿಕ್ಷಕರು ಬಂದಿರುವಂತದ್ದು ಸುಡು ಬಿಸಿಲಿನಲ್ಲೂ ಕೂಡ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಈಗಾಗಲೇ ಏನು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಳೆದ ವರ್ಷ ಕೂಡ ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ರು. ಆದ್ರೆ ಈ ವರ್ಷವೂ ಕೂಡ ಸರ್ಕಾರಕ್ಕೆ ಮನವಿ ಮಾಡಲು ಮುಂದಾಗಿದ್ದಾರೆ. ಏನು ಪೂರಕ ಪೌಷ್ಟಿಕ ಆಹಾರ ಬದಲು ಸಂಪೂರ್ಣ ಆಹಾರ ನೀಡಿ ಕಾಂಗ್ರೆಸ್ ನೀಡಿದ ಭರವಸೆಯಂತೆ 15,000 ವೇತನ ಹೆಚ್ಚಿಸಿ ಗ್ರಾಜ್ಯುಟಿ ಅನುದಾನದ ಬಿಡುಗಡೆಗಾಗಿ ಒತ್ತಾಯಿಸಿ ಇವತ್ತು ಏನು ಪ್ರತಿಭಟನೆಗೆ ಮುಂದಾಗಿರುವಂತಹದ್ದು. ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ಹೋರಾಟಗಾರರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್, ಏನೇನು ಹೋರಾಟಗಳಿದಾವೆ ನಿಮ್ಮ? ಸರ್, ಬಹಳ ಮುಖ್ಯವಾಗಿ 2018ರಿಂದ ಕೇಂದ್ರ ಸರ್ಕಾರ ಅಂಗನವಾಡಿ ನೌಕರರಿಗೆ ಯಾವುದೇ ಒಂದು ನಯಾ ಪೈಸಾ ಸಂಬಳ ಹೆಚ್ಚಳ ಮಾಡಿಲ್ಲ. ಎರಡನೇದು, ಅಂಗನವಾಡಿಗಳಿಗೆ ಬರ್ತಾ ಇರತಕ್ಕಂತ ಆಹಾರ ಏನಿದೆ ಅದು ಒಬ್ಬ ಫಲಾನುಭವಿಗೆ 8 ರೂಪಾಯಿ ಕೊಡ್ತಾರೆ. 2018ರಲ್ಲಿ ನಿಗದಿ ಮಾಡಿರೋದು. ಇವತ್ತು ದೊಡ್ಡ ಪ್ರಮಾಣದ ಬೆಲೆ ಏರಿಕೆ ಆಗಿದೆ. ಅದನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟು. ರಾಜ್ಯ ಸರ್ಕಾರದಲ್ಲಿ ನಾವು ಸಂಬಂಧಪಟ್ಟು ಕಾಂಗ್ರೆಸ್ ಗವರ್ಮೆಂಟ್ ತಮಗೆಲ್ಲ ಗೊತ್ತಿರೋ ಹಾಗೆ ಅಧಿಕಾರಕ್ಕೆ ಬರುವಾಗ ತನ್ನ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಅವರು ಹೇಳಿದ್ರು, ನಾವು 3,500 ರೂಪಾಯಿ ವೇತನವನ್ನ ಹೆಚ್ಚಳ ಮಾಡ್ತೀವಿ ಅಂತ. ಸೊ ಈಗ ಆಲ್ರೆಡಿ ಅವರು ಅಧಿಕಾರಕ್ಕೆ ಬಂದು 1.5 ವರ್ಷ ಆಗಿದೆ. ಈಗ ಮಾರ್ಚ್ ತಿಂಗಳಲ್ಲಿ ಅವರು ಬಜೆಟ್ ಅನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಆ 3,500 ರೂಪಾಯಿ ತಕ್ಷಣದಲ್ಲಿ ಜಾರಿ ಮಾಡಬೇಕು ಅನ್ನುವಂಥದ್ದು, ಅನೌನ್ಸ್ ಮಾಡಬೇಕು ಅನ್ನೋದು ಒಂದು ಮತ್ತೆ ಇದು ಪ್ರಮುಖವಾದಂತಹ ಒಂದು ಡಿಮ್ಯಾಂಡ್. ಎರಡನೇದು, ತಮಗೆಲ್ಲ ಗೊತ್ತಿರೋ ಹಾಗೆ ಗುಜರಾತ್ ಹೈಕೋರ್ಟ್ ಇವತ್ತು ಅಂಗನವಾಡಿ ನೌಕರರನ್ನ ಕಾಯಂ ಮಾಡಬೇಕು ಅಂತ ಹೇಳಿ ಇದೆ. ಕಾಯಂ ಮಾಡಬೇಕು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಒಂದು ಜಂಟಿಯಾದಂತಹ ಒಂದು ನೀತಿಯನ್ನ ರೂಪಿಸಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಆ ಜಂಟಿ ನೀತಿಯನ್ನ ರೂಪಿಸಲಿಕ್ಕೆ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರನೂ ಕೂಡ ಆ ತರದ ಒಂದು ಡಿಸಿಷನ್ ಅನ್ನ ತಗೋಬೇಕು. ಮತ್ತು ಅಂಗನವಾಡಿ ನೌಕರಿಗೆ ಗ್ರಾಜ್ಯುಟಿ ಕೊಡಬೇಕು ಅಂತ 2023ರಲ್ಲಿ ನಮ್ಮ ರಾಜ್ಯದಲ್ಲಿ ಆರ್ಡರ್ ಆಗಿದೆ. ಅಥವಾ ಇದುವರೆಗೂ ಕೂಡ ಯಾವುದೇ ಹಣವನ್ನ ಅವರು ಬಿಡುಗಡೆ ಮಾಡಲಿಲ್ಲ. ಸುಮಾರು 10,000ಕ್ಕಿಂತ ಹೆಚ್ಚು ಜನ 3-4 ವರ್ಷಗಳಿಂದ ರಿಟೈರ್ಡ್ ಆಗಿದ್ದಾರೆ. ಅವರಿಗೆ ಕೊಡಬೇಕಾಗಿರೋ ಪೆನ್ಷನ್ ಹಣನೂ ಕೂಡ ಇದುವರೆಗೂ ರಿಲೀಸ್ ಮಾಡಲಿಲ್ಲ. ಈ ತರ ಹಲವಾರು ಡಿಮ್ಯಾಂಡ್ಗಳಿದಾವೆ. ಈ ಡಿಮ್ಯಾಂಡ್ಸ್ ಅನ್ನ ಇಟ್ಕೊಂಡು ನಾವೀಗ ಮನವಿಗಳನ್ನ ಕೊಟ್ಟಿದ್ದೀವಿ. ಸೊ ಈಗ ಈ ಅಧಿವೇಶನದ ಸಂದರ್ಭದಲ್ಲಿ ನಾವಿಲ್ಲಿಗೆ ಬಂದಿದ್ದೇವೆ. ಈಗ ಕಳೆದ ವರ್ಷ ಕೂಡ ನೀವು ಪ್ರತಿಭಟನೆ ಮಾಡಿದ್ರಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದು ಶಿಕ್ಷಕರು ಕೂಡ ಪ್ರತಿಭಟನೆ ಮಾಡಿದ್ರು. ಅವಾಗೂ ಕೂಡ ಮನವಿ ಕೊಟ್ರಿ, ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರಿ. ಮತ್ತೆ ಈ ವರ್ಷ ಅಂದ್ರೆ ಪ್ರತಿ ವರ್ಷ ಹಾಡಿದ್ದೆ ಹಾಡು ಕೆಸಬಾಯಿ ದಾಸ ಅಂದಂಗೆ ನಡೀತಾ ಇದೆ. ಇದ್ರ ಬಗ್ಗೆ ನಡೀತಾ ಈಗ ಹೋದ್ ಸಾರಿ ನಾವೇನು ಹೋರಾಟ ಮಾಡಿದ್ವಿ ಅಲ್ಲಿ ನಾವು ವೇತನದ ಬೇಡಿಕೆಯನ್ನ ಇಡ್ಲಿಲ್ಲ. ಅಂಗನವಾಡಿಗಳನ್ನ ಅಪ್ಗ್ರೇಡ್ ಮಾಡಬೇಕು ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭಿಸಬೇಕಂತ. ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ತಾತ್ವಿಕವಾಗಿ ಒಪ್ಕೊಂಡು ಅಂಗನವಾಡಿ ಮಾಂಟೆಸರಿ ಅಂತ ಹೇಳಿ ಅದ್ರ ಹೆಸರನ್ನ ಬದಲಾವಣೆ ಮಾಡಿ ಅಂಗನವಾಡಿಗಳನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಬೇಕಾಗಿರುವಂತಹ ಕೆಲವು ಕ್ರಮಗಳನ್ನ ತಗೊಳ್ತಾ ಇದ್ದಾರೆ. ಒಂದು ಪಾಲಿಸಿ ಇಶ್ಯೂನಲ್ಲಿ ನಾವು ವಿನ್ ಆಗಿದ್ದೀವಿ, ಗ್ರಾಜ್ಯುಟಿಯಲ್ಲಿ ಆದೇಶ ಮಾಡ್ಕೊಳ್ಳೋದ್ರಲ್ಲಿ ವಿನ್ ಆಗಿದ್ದೀವಿ. ಬಟ್ ಈಗ ನಾವು ಕೇಳ್ತಾ ಇರೋದು ಅದರ ಇಂಪ್ಲಿಮೆಂಟೇಷನ್. ಸೊ ನಮ್ಮ ಹಣೆ ಬರ ಹೆಂಗಿದೆ ಅಂತ ಹೇಳಿದ್ರೆ ಅಂಗನವಾಡಿ ಅವ್ರದ್ದು ಪಾಲಿಸಿ ಏನು ಇದು ಕೆಟ್ಟದಿದೆ ಅಂತ ನಾವೇ ಹೇಳಬೇಕು, ಬದಲು ಮಾಡಿ ಅಂತ ನಾವೇ ಹೇಳಬೇಕು. ಅದಕ್ಕೆ ಮತ್ತೆ ಒಂದು ಹೋರಾಟ, ಆದೇಶ ಮಾಡಿಸ್ಕೊಳಕ್ ಒಂದು ಹೋರಾಟ, ಆದೇಶ ಆದ್ಮೇಲೆ ಆದೇಶ ಜಾರಿಗೆ ಹೋರಾಟ. ಸೊ ಈಗ ಆದೇಶದ ಜಾರಿಗೆ ಹೋರಾಟಕ್ಕೆ ನಾವು ಬಂದಿದ್ದೀವಿ. ಸೊ ಯಾಕಂದ್ರೆ ಅಂಗನವಾಡಿಗಳು ಸ್ಕೀಮ್ ಅಲ್ಲಿ ಇರೋದ್ರಿಂದ ಎಲ್ಲಾ ಸರ್ಕಾರಗಳು ಕೂಡ ಇದನ್ನೊಂದು ರೀತಿಯಲ್ಲಿ ಮಲತಾಯಿಯ ಮಕ್ಕಳು ತಾರದಲ್ಲೇನೆ ಅಂಗನವಾಡಿ ಮತ್ತು ಈ ಸ್ಕೀಮ್ ಅಲ್ಲಿ ಕೆಲಸ ಮಾಡುವಂತವರನ್ನ ನೋಡಬಹುದು. ಸೊ ಈ ತರದ ಒಂದು ಧೋರಣೆ ಇರೋದ್ರಿಂದಾನೆ ನಾವೀಗ ICDSಗೆ 50 ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ಇದಕ್ಕೊಂದು ಕಾಯ್ದೆ ಮಾಡಿ ಅನ್ನುವಂತ ಡಿಮ್ಯಾಂಡ್ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ವೇತನಕ್ಕೆ ಸಂಬಂಧಪಟ್ಟಂಗೆ ಈಗ ಎಷ್ಟು ವೇತನ ಇದೆ, ನಿಮ್ಗೆ ಎಷ್ಟು ವೇತನ ಕೊಡಬೇಕು ಅಂತ ಸರ್ಕಾರ? ಈಗ ವೇತನ 20 ವರ್ಷ ಸರ್ವಿಸ್ ಜಾಸ್ತಿ ಆಗಿರೋರಿಗೆ 11,500, 20 ವರ್ಷ ಒಳಗಿರೋರಿಗೆ 11,000, ಅಂಗನವಾಡಿ ಸಹಾಯಕಿಗೆ 6,500 ಇದೆ. ಸೊ ಇವತ್ತು ನಾವು ಕೇಳ್ತಾ ಇರೋದು ಕನಿಷ್ಠ ವೇತನ 26,000 ರೂಪಾಯಿ ಕೊಡಬೇಕು ಅಂತ. ಯಾಕಂದ್ರೆ ಈ ಕನಿಷ್ಠ ವೇತನ ನಿಗದಿ ಮಾಡಬೇಕಂದ್ರೆ ನಮಗೆ 2 ಸರ್ಕಾರ, ಒಂದು ಸೆಂಟ್ರಲ್ ಗವರ್ಮೆಂಟ್, ಎರಡನೇದು ಸ್ಟೇಟ್ ಗವರ್ಮೆಂಟ್, ಈ 2 ಸರ್ಕಾರಗಳು ಜೋಡಿಸಿ ಕೊಡಬೇಕು. ಆದ್ರೆ 2018ರಿಂದ ಸೆಂಟ್ರಲ್ ಗವರ್ಮೆಂಟ್ ಏನೂ ಕೊಡದೇ ಇರೋದ್ರಿಂದ ಇವತ್ತು ರಾಜ್ಯ ಸರ್ಕಾರನೂ ಕೂಡ ಹೈಕ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಕೇಳ್ತಾ ಇರೋದು ಕನಿಷ್ಠ ವೇತನ ಕೊಡೋ ತನಕ ನೀವು ಒಪ್ಕೊಂಡಿರೋ 3,500 ರೂಪಾಯಿ ಆದ್ರೂ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇವಿಷ್ಟು ಏನು ಹೋರಾಟಗಾರರ ಮಾತಾಗಿರುವಂತದ್ದು. ಏನು CITU ಸಂಘಟನೆಯಿಂದ ಈಗಾಗಲೇ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.